ರಾಹುಲ್ ಹೆಸರು ಕೇಳಿದ್ರೆ ಸಾಕು ಕನ್ನಡಿಗರು ಅಲರ್ಟ್ ಆಗ್ತಾರೆ. ಅದು ಟೀಮ್ ಇಂಡಿಯಾ ಪಂದ್ಯಗಳೇ ಇರಲಿ ಅಥವಾ IPL ಟೂರ್ನಿಯೇ ಆಗಿರಲಿ. ಅದರಲ್ಲೂ RCBಗಾಗಿ KL ಆಡ್ಲಿ ಅನ್ನೋದು ಎಷ್ಟು ಅಭಿಮಾನಿಗಳ ಕನಸು. ಆದರೆ KL ರಾಹುಲ್ ಒಪ್ಪಿದ್ರು ಕೂಡ IPL 18ನೇ ಆವೃತ್ತಿಯ ಹರಾಜಿಗೂ ಮುನ್ನ ಅವರನ್ನ ತಂಡಕ್ಕೆ ಟ್ರೇಡ್ ಮಾಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ IPLನ ಮೆಗಾ ಹರಾಜು ನಿಯಮ. ಹೌದು, ಈ ನಿಯಮದ ಪ್ರಕಾರ ಆಟಗಾರರ ಟ್ರೇಡಿಂಗ್ಗೆ ಅವಕಾಶ ಇರೋದಿಲ್ಲ. ಯಾಕೆ ಮತ್ತು ಹೇಗೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ ಸಿದ್ಧತೆಗಳು ಜೋರಾಗಿದ್ದು ಮೆಗಾ ಹರಾಜು ಇರೋದ್ರಿಂದ ಯಾರೆಲ್ಲ ಹರಾಜಿಗೆ ಬರಬಹುದು ಅನ್ನೋ ಕ್ಯೂರಿಯಾಸಿಟಿ ಇದೆ. ಅದರಲ್ಲೂ ಕನ್ನಡಿಗ KL ರಾಹುಲ್ ನಡೆಯ ಸುತ್ತಲೇ ಕನ್ನಡಿಗರ ಚಿತ್ತ ನೆಟ್ಟಿದೆ. ಈಗಾಗಲೇ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕ ಸಂಜೀವ್ ಗೋಯಾಂಕ ಮತ್ತು KL ರಾಹುಲ್ ನಡುವಿನ ಮನಸ್ತಾಪ ನಿಮಗೆಲ್ಲ ಗೊತ್ತೇ ಇದೆ. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿ ಇದ್ದಂತೆ ಕಂಡ್ರೂ ಕೂಡ ತಂಡದಿಂದ ಕನ್ನಡಿಗ ಹೊರಬರದಂತೂ ಗ್ಯಾರಂಟಿ. ಇದನ್ನ ಪುಷ್ಟೀಕರಿಸುವಂತೆ ರಾಹುಲ್ ಕೂಡ RCB ಪರ ಕಣಕ್ಕಿಳಿಯೋ ತಮ್ಮ ಕನಸನ್ನ ಎರಡೆರಡು ಸಲ ಹೇಳ್ಕೊಂಡಿದ್ದಾರೆ. ಆದರೆ RCB ಪರ ಮತ್ತೆ ಆಡುವ ಆಸೆ ಇಟ್ಕೊಂಡಿದ್ರು ಕೂಡ KL ರಾಹುಲ್ ನೇರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆಯ್ಕೆಯಾಗೋದಿಲ್ಲ. ಅಂದ್ರೆ ಮೆಗಾ ಹರಾಜಿಗೂ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ ರಾಹುಲ್ ಅವರನ್ನ ಟ್ರೇಡ್ ಮಾಡಿಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಬದಲಾಗಿ ಮೆಗಾ ಹರಾಜಿನ ಮೂಲಕವೇ ಖರೀದಿ ಮಾಡಬೇಕಾಗುತ್ತೆ. IPL ನಿಯಮಗಳ ಪ್ರಕಾರ ಮೆಗಾ ಹರಾಜಿನ ಸಂದರ್ಭಗಳಲ್ಲಿ ಆಟಗಾರರ ಟ್ರೇಡಿಂಗ್ಗೆ ಅವಕಾಶ ಇರೋದಿಲ್ಲ. ಮಿನಿ ಹರಾಜಿನ ವೇಳೆ ಮಾತ್ರ ಆಟಗಾರನ ಟ್ರೇಡಿಂಗ್ಗೆ ಅವಕಾಶ ನೀಡಲಾಗುತ್ತೆ. ಹೀಗಾಗಿ ಈ ಬಾರಿಯ ಹರಾಜಿಗೂ ಮುನ್ನ RCBಗೆ KL ರಾಹುಲ್ ಅವರನ್ನ ಖರೀದಿ ಮಾಡೋಕೆ ಸಾಧ್ಯವಿಲ್ಲ. ಪರಿಣಾಮ KL ಬಿಡ್ನಲ್ಲಿ ಭಾಗಿ ಆಗಲೇಬೇಕು. KL ರಾಹುಲ್ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಂಡ್ರೆ ಇತರೆ ಫ್ರಾಂಚೈಸಿಗಳು ಕೂಡ ಅವರ ಖರೀದಿಗೆ ಮುಂದಾಗಲಿವೆ. ಹೇಳಿ ಕೇಳಿ KL ರಾಹುಲ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ಅದರಲ್ಲೂ IPLನಲ್ಲಿ ಪಂಜಾಬ್ ಕಿಂಗ್ಸ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳನ್ನು ಮುನ್ನಡೆಸಿದ ಅನುಭವವನ್ನು ಸಹ ಹೊಂದಿದ್ದಾರೆ. ಹೀಗಾಗಿ KL ರಾಹುಲ್ ಅವರ ಖರೀದಿಯಿಂದ ಕ್ಯಾಪ್ಟನ್, ವಿಕೆಟ್ ಕೀಪರ್ ಹಾಗೂ ಓಪನರ್ ಸ್ಥಾನಗಳನ್ನು ತುಂಬಬಹುದು. ಹೀಗೆ ಒಂದೇ ಆಯ್ಕೆಯಿಂದ ಮೂರು ಸ್ಥಾನಗಳನ್ನು ತುಂಬಬಲ್ಲ ಆಟಗಾರ ಖರೀದಿಗೆ ಹೆಚ್ಚಿನ ಫ್ರಾಂಚೈಸಿಗಳು ಆಸಕ್ತಿಯನ್ನು ವಹಿಸಿವೆ. ಹೀಗಾಗಿ ಮೆಗಾ ಹರಾಜಿನ ಮೂಲಕ RCBಗೆ KL ರಾಹುಲ್ ಅವರ ಖರೀದಿಗೆ ಮುಂದಾದರೂ ಕೂಡ ಹೆಚ್ಚಿನ ಪೈಪೋಟಿಯನ್ನು ನಡೆಸಬೇಕಾಗುತ್ತೆ. ಇನ್ನು KL ರಾಹುಲ್ RCBಗೆ ಬರೋದ್ರಿಂದ ಫ್ರಾಂಚೈಸಿಗೂ ಕೂಡ ಮೂರು ಲಾಭಗಳಿವೆ. ಹಾಲಿ ನಾಯಕ ಫಾಫ್ ಡುಪ್ಲೆಸಿಸ್ ಮುಂದಿನ ಸೀಸನ್ನಲ್ಲಿ ಆಡ್ತಾರೋ ಇಲ್ವೋ ಹೇಳೋಕ್ಕಾಗಲ್ಲ. ಸೊ KL ಬಂದರೆ ಕ್ಯಾಪ್ಟನ್ ಆಗಿ, ಓಪನರ್ ಆಗಿ ತಂಡವನ್ನು ಲೀಡ್ ಮಾಡಬಹುದು. ಅಲ್ಲದೆ ಬೆಂಗಳೂರು ತಂಡದಲ್ಲಿ ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿದರೆ ಮತ್ಯಾವ ಪ್ಲೇಯರ್ ಕೂಡ ಸ್ಟೇಬಲ್ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ. ಹೀಗಾಗಿ ಕೊಹ್ಲಿಗೂ ಕೂಡ ಉತ್ತಮ ಸಾಥ್ ಸಿಕ್ಕಂತಾಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ IPLಗೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥ ದಿನೇಶ್ ಕಾರ್ತಿಕ್ ಅವರ ಸ್ಥಾನಕ್ಕೆ ಉತ್ತಮ ಆಯ್ಕೆಯಾಗಲಿದ್ದಾರೆ. ವಿಕೆಟ್ ಕೀಪರ್, ಬ್ಯಾಟರ್ ಆಗಿ ಸ್ಟ್ರೆಂತ್ ಅನ್ನು ಹೆಚ್ಚಿಸಲಿದ್ದಾರೆ. ಹೀಗಾಗಿ KL ರಾಹುಲ್ ಮೆಗಾ ಆಕ್ಷನ್ನಲ್ಲಿ ಕಾಣಿಸಿಕೊಂಡ್ರೆ ಹೆಚ್ಚಿನ ಪೈಪೋಟಿ ಇರೋದಂತೂ ಗ್ಯಾರಂಟಿ.